ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಈಗ ರಿಲೀಸ್ ಮಾಡಿದೆ. ಅದರ ಲಿಂಕನ್ನು ಈಗ KEA ಪ್ರೊವೈಡ್ ಮಾಡಿದೆ. ಅದರ ಲಿಂಕನ್ನು KEA ಈಗ ರಿಲೀಸ್ ಮಾಡಿದೆ. ನೀವು KEA ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಲ್ಲಿ 3 ಲೈನ್ ಕಾಣುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ, ಪ್ರವೇಶ ಕ್ಲಿಕ್ ಮಾಡಿ, UGCET 2025 ಕ್ಲಿಕ್ ಮಾಡಿ, ನೆಕ್ಸ್ಟ್ ಡಿಸ್ಪ್ಲೇ ಕಾಣುತ್ತೆ. ಇಲ್ಲಿ 2025 ಪರಿಶೀಲನಾ ಸ್ಲಿಪ್ ಡೌನ್ಲೋಡ್ ಲಿಂಕ್ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ, ಪಾಸ್ವರ್ಡ್ನ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ, ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬಹುದು. ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಆದಮೇಲೆ ನೀವು ಮಾಡಬೇಕಾಗಿರೋದು ಅಲ್ಲಿ ಇರೋ ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆ ಚೆಕ್ ಮಾಡ್ಕೊಳ್ಳಿ. ಯುವರ್ ನೇಮ್ಸ್, ಫಾದರ್ ನೇಮ್ಸ್, ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸು, RD ನಂಬರ್ಸು, ಮತ್ತು ಕ್ಯಾಸ್ಟು, ನ್ಯಾಷನಾಲಿಟಿ, ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು, ಸ್ಟಡಿ ಡೀಟೇಲ್ಸು, ಇನ್ಕಮ್ ಡೀಟೇಲ್ಸು, ಹೀಗೆ ಎಲ್ಲ ಡೀಟೇಲ್ಸ್ಗೂ ನೀವು ಚೆಕ್ ಮಾಡ್ಕೊಳ್ಳಿ. ಏನಾದರೂ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮಿಸ್ಟೇಕ್ ಇದ್ದರೆ ನೀವು ಅದನ್ನು ಸರಿಪಡಿಸ್ಬೇಕಾಗುತ್ತೆ. KEA ಅದರ ಬಗ್ಗೆ ಇನ್ಫಾರ್ಮೇಷನ್ನ ನಾಳೆ ಬೆಳಗ್ಗೆ ರಿಲೀಸ್ ಮಾಡಿದೆ. ಒಂದು ವೇಳೆ KEA ಆಫೀಸ್ ಮಲ್ಲೇಶ್ವರಂಗೆ ಹೋಗಬೇಕಾ ಅಥವಾ ಏನಾದರೂ ಲಿಂಕನ್ನು ಪ್ರೊವೈಡ್ ಮಾಡಿ ಅಲ್ಲೇ ಏನಾದರೂ ಅಕಸ್ಮಾತ್ ನೀವು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡುತ್ತಾ ನಾಳೆ ಗೊತ್ತಾಗುತ್ತೆ. ಫಸ್ಟು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ನೆಕ್ಸ್ಟ್ ಲೇಟೆಸ್ಟ್ ಅಪ್ಡೇಟ್ಸ್. ಟೇಕ್ ಕೇರ್.